ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಾನು ಕತೆ ಒಂದು ಕತೆ ಆದರೆ ಆ ಕಡೆ ಭಾವನಾ ಕತೆ ಇನ್ನೊಂದು ಕತೆ. ಇತ್ತ ಕಡೆ ಭಾವನಾ ತನ್ನ ಊರು ಕಿತ್ತಿ ಮಾಡ್ತಿರೋ ನೀಲು ಮಾಡ್ತಿರೋ ಕುತಂತ್ರವನ್ನು ಹೊರತೆಗೆಯೋದಕ್ಕೆ ಮುನ್ನುಗ್ತಿದ್ದಾಳೆ. ಬಿಕಾಸ್ ಅಲ್ಲಿ ನೀಲು ಮಾವನ ಕತೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ರೈಟ್ ಹ್ಯಾಂಡ್ ಆಗಿ ಭಾವನಾ ಕೈಗೆ ಸಿಕ್ಕಿ ಬಿದ್ರ ನೀಲು ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾವನಾ ಊರ್ಗಿತ್ತೆ ನೀಲು ಯಾವ ಒಂದು ದ್ವೇಷವನ್ನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ಅವರು ಮದುವೆ ಆಗಿ ಬಂದಾಗಿಂದ ಕೂಡ ಮನೆ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತಲೇ ಪ್ರಯತ್ನ ಪಡ್ತಿದ್ದಾರೆ. ಖಂಡಿತವಾಗ್ಲೂ ಆ ಮನೆ ಮೇಲೆ ಯುದ್ಧ ಸಾಧಿಸ್ತಿದ್ದಾರೆ. ಬಟ್ ಯಾರು ತಮ್ಮ ಮನೆ ಮೇಲೆ ಈ ರೀತಿ ಸೇಡನ್ನು ಸಾಧಿಸ್ತಿದ್ದಾರೆ ಅನ್ನೋದು ಸಿದ್ದುಗೆ ಗೊತ್ತಾಗ್ತದೆ. ಬಟ್ ಯಾರು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತಿಲ್ಲ. ಆದರೆ ಇಲ್ಲಿ ನೀಲುವಿನ ಮೊದಲ ಟಾರ್ಗೆಟ್ ಆಗೋದು ಸಿಂಚನಾ. ಯಾಕಂದರೆ ಸಿಂಚನಾನ ಮನೆ ಮಂದಿ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ಹಾಗಾಗಿ ಸಿಂಚನಾ ಏನಾದರೂ ನೋವಲ್ಲಿದ್ದರೆ ಖಂಡಿತವಾಗ್ಲೂ ಮನೆಯವರಿಂದ ಸಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಸಿಂಚನಾ ಪ್ರೆಗ್ನೆಂಟ್ ಆಗಿರೋದ್ರಿಂದಾಗಿ ಅವಳ ಮಗುವಿನ ಕತ್ತಿಯನ್ನೇ ಮುಗಿಸಿದ್ರೆ ಖಂಡಿತ ಕೊಡುಕಿನಲ್ಲಿ ಕುಸಿದು ಹೋಗ್ತಾಳೆ ಸಿಂಚನಾ ಅಂತ ಯೋಚನೆ ಮಾಡ್ತಾರೆ. ಜೊತೆಗೆ ಇಲ್ಲಿ ಸಿಂಚನಾಗೆ ಆಕ್ಸಿಡೆಂಟ್ ಮಾಡಿಸೋದ್ರ ಮುಖಾಂತರ ಅವರ ಮಗುವಿನ ಸಾವಿಗೆ ಕಾರಣವಾಗ್ತಾರೆ ನೀಲು. ಆದರೆ ಮನೆಯಲ್ಲಿ ಯಾರೊಬ್ರಿಗೂ ಕೂಡ ಗೊತ್ತಿಲ್ಲ. ಇದರಿಂದ ಡಿಪ್ರೆಷನ್ಗೆ ಹೋದಂಥ ಸಿಂಚನಾ ಇವತ್ತು ಎಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂದರೆ ಭ್ರಮೆಯಲ್ಲಿ ಕೂಡ ತನ್ನ ಮಗು ಬದುಕಿದೆ ಅಂತ ಹೇಳಿ ಕನ್ವರ್ಸ್ತಿದ್ದಾರೆ, ತನ್ನ ಮಗು ಇದೆ ಅಂತ ಹೇಳಿ ಭ್ರಮಿಸ್ತಿದ್ದಾರೆ. ನಿಜಕ್ಕೂ ಸಿಂಚನಾ ಒಂದು ಪರಿಸ್ಥಿತಿ ಹದಗೆಟ್ಟಿದೆ. ಅದಕ್ಕೆ ಕಾರಣ ನೀಲು. ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ ನೀಲು ಅನ್ನೋದು. ಬಟ್ ಇದರ ನಡುವೆ ಸಿಂಚನಾಗೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಯಾರು ಅನ್ನೋದನ್ನ ಭಾವನಾ ಸಿದ್ದು ಸೇರಿ ಪತ್ತೆ ಹಚ್ಚುತ್ತಾರೆ. ಅದೇ ಒಂದು ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿಲಿಕ್ಕೆ ಹೋದಾಗ ಇಲ್ಲಿ ಅಣ್ಣ ತಾನು ಹೇಳಿದ ಮಾತನ್ನ ಕೇಳ್ತಿಲ್ಲ ಅನ್ನೋ ಕಾರಣಕ್ಕೆ ನೀಲು ತನ್ನ ಅಣ್ಣನ ಕತ್ತಿಯನ್ನೇ ಮುಗಿಸ್ಲಿಕ್ಕೆ ಮುಂದಾಗ್ಬಿಡ್ತಾರೆ. ಇದರ ನಡುವೆ ಭಾವನಾ ಮತ್ತೆ ಸಿದ್ದುನೇ ಆ ವ್ಯಕ್ತಿಯನ್ನ ಕಾಪಾಡಿ ಹಾಸ್ಪಿಟಲೈಸ್ ಮಾಡ್ತಾರೆ. ಪೊಲೀಸರು ಕೂಡ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದನ್ನೆಲ್ಲ ಮಾಡಿದ್ದು ನೀಲು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಇದರ ನಡುವೆ ಏನಾದರೂ ಸಾಕ್ಷಿ ಸಿಗಬಹುದು ಅಂತ ಜಾಗಕ್ಕೆ ಹೋದ್ರೆ ಭಾವನಾಗೂ ಮೊದಲೇ ಬಂದಂತ ನೀಲು ಸಾಕ್ಷಿಯನ್ನ ಕೂಡ ಸರ್ವನಾಶ ಮಾಡಿದ್ದಾರೆ. ಹಾಗಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ತೋಚದೆ ಇದ್ದ ಸಮಯದಲ್ಲಿ ತನ್ನ ಮನೆಗೆ ಬಂದಿದ್ದಂತಹ ವ್ಯಕ್ತಿಯನ್ನ ನೋಡ್ತಾಳೆ ಭಾವನಾ. ಒಮ್ಮೆ ಒಬ್ಬ ವ್ಯಕ್ತಿ ಮನೆಗೆ ಬಂದಿದ್ರು. ಅವರು ನೀಲು ಮತ್ತೆ ಅವರ ಅಣ್ಣನ ಕಡೆಯವರೇ ಆಗಿದ್ರು. ಅವರನ್ನ ಹುಡ್ಕೊಂಡು ಹೋದಾಗ್ಲೇ ನೀಲು ಅಣ್ಣ ಭಾವನಾ ಕಣ್ಣಿಗೆ ಬಿದ್ದದ್ದು. ಹಾಗಾಗಿ ಇಲ್ಲಿ ಭಾವನಾ ವ್ಯಕ್ತಿಯನ್ನ ನೋಡಿದ್ದ ತಡ ಆ ವ್ಯಕ್ತಿಯನ್ನ ಸಿದ್ದು ಜೊತೆ ಚೇಸ್ ಮಾಡ್ತಾರೆ. ಕೊನೆಗೂ ವ್ಯಕ್ತಿ ಇವರ ಕೈಲಿ ಲಾಕ್ ಆದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ. ಖಂಡಿತ ಈ ವ್ಯಕ್ತಿಯ ಸುಳಿವನ್ನಾದ್ರೂ ನಾವು ಪೊಲೀಸ್ ಅವರಿಗೆ ಕೊಟ್ರೆ ಖಂಡಿತವಾಗ್ಲೂ ಅವರು ಬಾಯಿ ಬಿಡಿಸ್ತಾರೆ, ಸತ್ಯ ಹೊರ ಬರುತ್ತೆ ಅಂತ ಭಾವನಾ ಮತ್ತೆ ಸಿದ್ದು ಇಬ್ರು ಕೂಡ ಯೋಚನೆ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಅವ್ರಿಗೂ ಕೂಡ ಇನ್ಫಾರ್ಮ್ ಅನ್ನ ಮಾಡ್ತಾರೆ. ಈ ರೀತಿ ನಮಗೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದ, ಆ ವ್ಯಕ್ತಿಗೆ ನಿಜಕ್ಕೂ ಕೂಡ ಸಾಯಿಸಿರೋರು ಯಾರು ಅನ್ನೋ ವಿಷಯ ಗೊತ್ತಿರ್ಬೋದು, ಹಾಗಾಗಿ ನೀವು ಬಾಯಿ ಬಿಡಿಸಬಹುದು ಅಂತ ಹೇಳ್ತಾರೆ. ಆದರೆ ಪೊಲೀಸ್ ಅವರು ಇದಕ್ಕಿಂತ ದೊಡ್ಡ ಶಾಕನ್ನು ಇಲ್ಲಿ ಕೊಡ್ತಿದ್ದಾರೆ ಭಾವನಾ ಮತ್ತು ಸಿದ್ದುಗೆ. ನೀವು ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದರೆ ಆ ವ್ಯಕ್ತಿ ಕೋಮಾ ಸ್ಟೇಜಲ್ಲಿದ್ದರು. ಆದರೆ ಅವರ ಕಡೆ ಹುಡುಗರೆ ಬಂದು ಕೋಮಾ ಸ್ಟೇಜಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಯನ್ನ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಾರಿರ್ಬೋದು ಅನ್ನೋ ಕುತೂಹಲ ಇಲ್ಲಿ ಸಿದ್ದು ಮತ್ತೆ ಭಾವನಾಗೆ. ಆದರೆ ಇಲ್ಲಿ ಅವರ ಕಡೆ ಹುಡುಗರು ನಿಜಕ್ಕೂ ಅವರನ್ನ ತುಂಬಾನೇ ಗೌರವಿಸ್ತಾ ಇದ್ರು, ಅಭಿಮಾನಿಸ್ತಾ ಇದ್ರು. ಅದೇ ಕಾರಣಕ್ಕೋಸ್ಕರನೇ ಅವ್ರಿಗೇನಾದ್ರೂ ಎಚ್ಚರ ಆಗದ ಪಕ್ಷದಲ್ಲಿ ಆಕೆ ಕತ್ತಿಯನ್ನೇ ಮುಗಿಸ್ಬಿಡ್ತೀವಿ ಅಂತ ಹೇಳಿ ನೀಲು ವಿರುದ್ಧ ಸಿಡಿದೆದ್ದಿದ್ರು ಕೂಡ. ಇದೆಲ್ಲದರ ನಡುವೆ ಅತ್ತ ಕಡೆ ಜಾನು ತನ್ನ ಅಣ್ಣಂಗೆ ಭಾರವಾಗಬಾರ್ದು, ತನ್ನ ಹೊಸ ಬದುಕನ್ನ ಕಂಡ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದೆ ಕೆಲಸಕ್ಕೆ ಹೋಗೋ ತೀರ್ಮಾನವನ್ನ ತಗೋತಾಳೆ. ಆದರೆ ಅಲ್ಲಿ ಜಯಂತ್ ಸಂತು ಸಹಾಯವನ್ನ ಪಡ್ಕೊಂಡು ಜಾನು ತನ್ನ ಮನೆಗೆ ಮತ್ತೆ ವಾಪಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಸಂತುಗೆ ಜಯಂತ್ ಜೊತೆ ಕಳಿಸೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಬಟ್ ಏನು ಮಾಡೋದು, ಅನಿವಾರ್ಯವಾಗಿದೆ. ಈಗ ಸಂತುಗೆ ಕಳಿಸ್ಬೇಕಾಗಿರೋದು. ಇಲ್ಲ ಅಂದರೆ ತನ್ನ ಫೋಟೋ ಗೋಡೆಯಲ್ಲಿ ಹಾರವಾಗಿ ಬಿದ್ದಿರುತ್ತೆ ಅಂತ ಕೂಡ ಹೆದರಿಸ್ಬಿಟ್ಟಿದ್ದಾರೆ ಜಯಂತ್. ಹಾಗಾಗಿ ಏನು ಮಾಡಬೇಕು ಅಂತ ತೋಚದೆ ತನ್ನ ತಂಗಿಯನ್ನು ಜಯಂತ್ ಜೊತೆ ಹೋಗಿ ಬಾದುಕೋದಕ್ಕೆ ಹೇಳ್ತಾರೆ. ಬಟ್ ಅಮ್ಮ ಮಗಳು ಇಬ್ಬರು ಕೂಡ ಅದನ್ನು ಅಪೋಸ್ ಮಾಡ್ತಾರೆ. ಇದೇ ವಿಷಯವನ್ನು ಜಯಂತ್ ಹತ್ರ ಸಂತು ಹೇಳಿದಾಗ ಜಯಂತ್ ಕೇಳೋದಿಲ್ಲ. ದುಡ್ಡಿಗೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕಾಗತ್ತೆ, ಈಗ ಯೋಚನೆ ಮಾಡ್ಲಿಕ್ಕಾಗಲ್ವ, ಯೋಚನೆ ಮಾಡು ಅಂತ ಹೇಳ್ತಾರೆ. ಈ ಕಡೆ ಸಂತು ನೀವು ಬಿಡುಗಡೆ ಆದರೆ ಇಬ್ಬರು ಒಟ್ಟಿಗೆ ಸೇರಿ ಯೋಚನೆ ಮಾಡಬಹುದು, ಆಕೆಯ ಮಾತನ್ನ ಕೇಳುವುದಿಲ್ಲ, ತುಂಬ ಹಠಮಾರಿ ಅಂತೆಲ್ಲ ಹೇಳ್ತಾರೆ ಸಂತು.
ಇತ್ತ ಕಡೆ ಹೊರ ಬರಬೇಕಾಗಿದೆ, ಇನ್ನೂ ಕೂಡ ಬೇಲ್ ಮಂಜೂರಾಗಿಲ್ಲ. ಬೇಲ್ ಮಂಜೂರಾಗಬೇಕಾಗಿದೆ, ಅದಕ್ಕೋಸ್ಕರನೇ ಜಯಂತ್ ಕಾಯ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅತ್ತ ಕಡೆ ನೀಲುವಿನ ಒಂದು ಕಡೆ ಅವರು ಸಿದ್ದು ಮತ್ತು ಭಾವನ ಕೈಗೆ ಸಿಕ್ಕಿದ್ದು ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿ ಮತ್ತೊಮ್ಮೆ ಸಿಂಚುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಸಿದ್ದು ಸಿಂಚುವಿನ ಒಂದು ಮಗು ಥರ ನೋಡ್ಕೋತಿದ್ದಾರೆ. ಆಕೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇದರ ನಡುವೆ ಸಾಕಷ್ಟು ಬದಲಾವಣೆಗಳು ಸಿಂಚುವಿನಲ್ಲಿ ಆಗ್ತದೆ. ಇದಕ್ಕೆಲ್ಲ ಕಾರಣನೇ ಆಕೆಯ ಒಂದು ಮಾನಸಿಕ ಅಸ್ವಸ್ಥತೆ. ಹಾಗಾಗಿ ಇಲ್ಲಿ ಮಾನಸಿಕವಾಗಿ ಕುಸಿತಕ್ಕೊಳಗಾಗಿರ್ತಕ್ಕಂಥ ಸಿಂಚುನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಹರಿಯ ಕರ್ತವ್ಯ. ಹರಿಗೆ ತನ್ನ ಹೆಂಡತಿಯನ್ನು ಆ ರೀತಿ ನೋಡ್ಲಿಕ್ಕೆ ಆಗ್ತಿಲ್ಲ, ಕಾಳಜಿ ಮಾಡ್ತಿದ್ದಾರೆ. ಇದೇ ಕಾಳಜಿ ಯಾವಾಗಲೂ ಇಟ್ಕೋ, ಈ ನಿನ್ನ ಪ್ರೀತಿ ಕಾಳಜಿನ ಆಕೆಯನ್ನು ಹೊರತರೋದು ಅಂತ ಹೇಳಿ ಭಾವನಾ ಕೂಡ ತನ್ನ ತಮ್ಮನಿಗೆ ಹೇಳ್ತಾರೆ. ಇದೆಲ್ಲದರ ನಡುವೆ ಇಲ್ಲಿ ಜಯಂತಂದ ಮೋಸ ಹೋದಂಥ ಜಾನು ಅಪ್ಪನ ಒಂದು ಪರ್ಮಿಷನನ್ನು ತಗೋಬೇಕು ಅನ್ನೋ ಕಾರಣಕ್ಕೆ ತಿಂಡಿಯನ್ನು ತೆಗೆದುಕೊಂಡು ಬಂದು ಅಪ್ಪನ ಹತ್ರ ನಾನು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಅಪ್ಪ ಮೊದಲಲ್ಲಿ ನೀನು ಯಾಕಮ್ಮ ಹೋಗಬೇಕು, ನಾವಿಲ್ವಾ ಹೋಗೋದಕ್ಕೆ, ನಾನು ತಗೊಂಡು ಬರ್ತೀನಲ್ವ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಜಾನು ಅಪ್ಪನನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಅಪ್ಪ ಕೂಡ ಸರಿ ಆಯಿತು ಹೋಗಮ್ಮ ಅಂತ ಹೇಳ್ತಾರೆ. ನಂತರ ಖುಷಿಯಿಂದ ಅಪ್ಪಂಗೆ ತಿಂಡಿ ಕೊಡ್ಲಿಕ್ಕೆ ಅಂತ ಮುಂದಾದಾಗ ಅಪ್ಪ ಮಗಳನ್ನ ನೋಡ್ತಾ ನನ್ನ ಮಗಳಿಗೆ ಎಂಥ ಸ್ಥಿತಿ ಬಂದ್ಬಿಡ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಕೆಲಸ ಮಾಡ್ತಾನೆ ಜಯಂತ್ ಆಡಿದಂಥ ನಡವಳಿಕೆಗಳು ಎಲ್ಲವನ್ನ ಕೂಡ ಜಯಂತ್ ಒಂದು ನೀಚ ಮುಖವಾಡ ಎಲ್ಲವನ್ನ ಕೂಡ ನೋಡ್ತಾ ಯೋಚನೆ ಮಾಡ್ತಾ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಶ್ರೀನಿವಾಸ್ ಅವರು ಮೊದಲನೇ ಬಾರಿ ಕೈಯನ್ನು ಪೆಟ್ಟು ಮಾಡ್ಕೊಂಡು ಬಿಡ್ತಾರೆ, ಜೋರಾಗಿ ಚೀರ್ಕೋತಾರೆ. ಆಗ ಜಾನು ಹಾಗೆ ವೆಂಕಿ ಅವರು ಇಬ್ಬರು ಕೂಡ ಹೋಗಿದ್ದೆ ಅವರನ್ನು ಕಾಪಾಡಲಿಕ್ಕೆ ಮುಂದಾಗ್ತಾರೆ. ಇತ್ತ ಕಡೆ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಅಲ್ಲಿಗೆ ಲಕ್ಷ್ಮಿಯವರು ಬರ್ತಾರೆ. ಏನಾಯಿತು ಅಂತ ಮಗಳನ್ನ ಕೇಳ್ತಿದ್ದಾರೆ. ಇಲ್ಲಿ ತಿಂಡಿ ತೊಗೊಂಡು ಹೋದಾಗ ನಾನು ತಿಂಡಿ ಹಾಕ್ತಿದ್ದೆ, ಅಪ್ಪ ಹಾಗೆ ಕೈಗೆ ಪೆಟ್ಟು ಮಾಡ್ಕೊಂಡ್ಬಿಟ್ರು ಅಂದಾಗ ಆಘಾತಗೊಂಡಂತಹ ಲಕ್ಷ್ಮಿಯವರು ಶ್ರೀನಿವಾಸ್ ಅವರ ಬಳಿಗೆ ಬಂದಿದೆ. ಯಾಕೆ ಈ ರೀತಿ ಮಾಡಿದ್ರಿ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಎಂದೂ ಕೂಡ ಇಲ್ಲಿವರೆಗೂ ಈ ರೀತಿ ಪೆಟ್ಟು ಮಾಡ್ಕೊಂಡವ್ರೆ ಅಲ್ಲ ಅಂತ ಹೇಳಿ ಆಗ ತನ್ನ ಮಗಳ ಒಂದು ಸಂಕಷ್ಟವನ್ನು ಆಕೆಯ ಪರಿಸ್ಥಿತಿಯನ್ನು ಹೇಳ್ತಾರೆ ಇಲ್ಲಿ ತಂದೆ. ಆಗ ಇಲ್ಲಿ ಜಾನು ಅಮ್ಮ ಲಕ್ಷ್ಮಿ ಅಮ್ಮಂಗೂ ಕೂಡ ಅದೇ ಆಲೋಚನೆ ಆಗತ್ತೆ. ಇದರ ನಡುವೆ ಅತ್ತ ಕಡೆ ಸಿದ್ದು ಮತ್ತು ಭಾವನಾ ಇಬ್ಬರು ಕೂಡ ತನ್ನ ತಂಗಿಯ ಬದುಕಿಗೆ ತೊಂದರೆ ಕೊಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ಪತ್ತೆ ಹಚ್ಚಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ನೀಲು ಯಾರ ಹತ್ರನೂ ಒಂದು ಔಷಧಿಯನ್ನು ತೊಗೊಂಡು ಬರ್ತಾಳೆ. ಅದನ್ನು ಕುಡಿತಿದ್ದಾಗೆ ಅವರ ಮಗ ಸತ್ತು ಹೋಗ್ತಾರೆ, ಅವರ ಮಾವ. ಹಾಗಾಗಿ ಇಲ್ಲಿ ನೀಲು ತನ್ನ ಮಾವನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಾಗಿ ಹಾಲಿನಲ್ಲಿ ಆ ಔಷಧಿಯನ್ನು ಬೆರೆಸೋದ್ರ ಮುಖಾಂತರ ಮಾವಂಗೆ ತಗೊಂಡೋಗಿ ಕೊಡ್ತೀನಿ ಅಂದಾಗ ಅಲ್ಲಿಗೆ ಬಂದಂತಹ ಜಾನು ಏನಿದು, ಯಾಕೆ ಈ ರೀತಿ ಇದೆ ಅಂತ ಕೇಳಿದಾಗ ಅರಿಶಿನ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿ ನೀಲು ಹೇಳ್ತಾರೆ. ಆಗ ಇಲ್ಲಿ ಭಾವನ ಅರಿಶಿನ ಮಾವಂಗೆ ಅರಿಶಿನದ ಆಲೆ ಆಗೋದಿಲ್ಲ ಅಲ್ವಾ ಅಂತ ಹೇಳಿದ್ರು ಕೂಡ ಇಲ್ಲಿ ಇಲ್ಲಿ ನೀಲು ಆ ಒಂದು ಹಾಲನ್ನು ತೆಗೆದುಕೊಂಡು ಮಾವನ ಬಳಿಗೆ ಹೋಗ್ತಾರೆ. ಹಾಗಿದ್ರೆ ಇಲ್ಲಿ ಕೊನೆಗೂ ಮಾವ ಹಾಲನ್ನು ಕುಡಿಯೋದಕ್ಕೆ ಮುಂದಾಗ್ತಿದ್ದಾಗೆ ಭಾವನ ಹೋಗಿದ್ದೆ ತಡೆದು ಮಾವನ ಪ್ರಾಣವನ್ನು ಕಾಪಾಡ್ತಾಳ ಅನ್ನೋದನ್ನು ಕಾದು ನೋಡಬೇಕಾಗಿದೆ.